पंचाशब्दमूर्त पंचतत्वादिनायकान् पंचब्रह्ममयानोगी पंचाचार्यान् जगद्गुरु विश्वेशलिंग संभूतं विश्वविद्याविर्बोधकं विश्ववन्दनं सदा वन्दे विश्वाराध्यं जगद्गुरु काशी ज्ञानसिंहासನದ ಸನಾತನವಾದ ಜಗದ್ಗುರು ಪರಂಪರೆಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ನೆಗಳೂರದ ಶ್ರೀ ಬೃಹನ್ಮಠ ಈ ಮಠದ ಒಂದು ಆವರಣದಲ್ಲಿ ಯಾವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಈ ಯುಗಮಾನೋತ್ಸವ ಈ ದಿವ್ಯ ವೇದಿಕೆಯಲ್ಲಿ ಸಿಂಹಾಸನಾರೂಢರಾಗಿ ನಿಮ್ಮೆಲ್ಲರಿಗೆ ದರ್ಶನಾಸ್ವಾದವನ್ನು ಕಳಿಸ್ತಾ ಇರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ, ಶ್ರೀಮದ್ ಉದ್ದೇನಿ ಜಗದ್ಗುರುಳವರ ಹಾಗೂ ಶ್ರೀಮದ್ ಶ್ರೀಶೈಲ ಜಗದ್ಗುರುಳವರ, ಶ್ರೀಮದ್ ಕಾಶಿಯ ಶ್ರೇಷ್ಠ ಜಗದ್ಗುರುಳವರ ಎಲ್ಲಾ ಜಗದ್ಗುರುಳ ಚರಣಾರವಿಂದಗಳಲ್ಲಿ ಅನಂತ ದೊಡ್ಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ನೆಗಳೂರದ ಶ್ರೀಗಳವರೇ ಹಾಗೂ ಸಮಸ್ತ ಎಲ್ಲ ಶಿವಯೋಗಿ ಸ್ವರೂಪರಾದ ಎಲ್ಲ ಶಿವಾಚಾರ್ಯ ಬಂಧುಗಳವರೇ ಹಾಗೂ ಈಗ ತಾನೇ ಯಾವ ನೆಗಳೂರಿನ ಹಿರೇಮಠದ ದಿವ್ಯ ಜ್ಯೋತಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ನಿರ್ಗಮಿಸಿರುವ ಯಾವ ಹಾವೇರಿ ಜಿಲ್ಲೆಯ ಶಾಸಕರು ಆದ ಮತ್ತು ಈ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರೇ ಹಾಗೂ ಎಲ್ಲ ಸಮಸ್ತ ನೆಗಳೂರಿನ ಸಮಸ್ತ ಸದ್ಭಕ್ತ ಬಳಗವೇ, ಮಾತೆಯರಿ ಮತ್ತು ಮಕ್ಕಳೇ, ಈ ನೆಗಳೂರಿನ ಈ ಯುಗಮಾನೋತ್ಸವ ಬಯಸಲೇ ಬಂದ ಭಾಗ್ಯ ರೂಪದಲ್ಲಿ ಇದು ಮನಸ್ಸಿನಲ್ಲೂ ಯಾರಿಗೂ ನೆಗಳೂರಿಗೆ ಬರ್ತದಂತ ಅನಿಸಿಲ್ಲ. ಯಾಕಂದ್ರೆ ಮೊದಲಲ್ಲಿ ಆಯೋಜನೆ ಆಗಿತ್ತು, ಬಳ್ಳಾರಿಗಾಗಿತ್ತು, ಆನಂತರದಲ್ಲಿ ದಾವಣಗೆರೆ ಬಂತು, ಆನಂತರದಲ್ಲಿ ಲಿಂಗದಹಳ್ಳಿ ಚರ್ಚದಲ್ಲಿ ಇತ್ತು. ಅವೆಲ್ಲವೂ ಹೋಗಿ ನೆಗಳೂರಿಗೆ ಬರ್ಬೇಕಂದ್ರೆ ಇದು ನಿಮ್ಮ ಪೂರ್ವಜನ್ಮದ ಪುಣ್ಯವಸಲಿ ಎಷ್ಟು ಭವ್ಯವಾದ ಕಾರ್ಯಕ್ರಮ, ನ ಭೂತೋ ನ ಭವಿಷ್ಯತೆ ಅನ್ನುವ ಹಾಗೆ ಬಹಳಷ್ಟು ನೆಗಳೂರಿನ ಜನ ಏನು ಬಯಸಲೇ ಬಂದು ಗುಲಾಬ್ ಜಾಮೂನ್ ಬಾಯಿಗೆ ಬಿದ್ದರೆ ಹೆಂಗ ಎಷ್ಟು ಸವಿ ನಿಮಗೆ ಇದಾಗ್ತದಲ್ಲ, ಆತರ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹಳ ವೈಭವದಿಂದ ಎಲ್ಲಿ ನೋಡುತ್ತೆ ಅಲ್ಲಿ ಜನಸಾಗರವೇ ಸಾಗರ. ನಮ್ಗೇನು ಮಂಗಳಾಕ್ಷತೆ ಕೊಟ್ಟು ನಮ್ಮ ಕೈನೇ ವಹಿಸ್ತಾ ಇದ್ದು ಹೊರತಾಗಿ ಈ ಜನರೇನು ಭಕ್ತರೇನ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಿಲ್ಲ. ಎಲ್ಲಿ ನೋಡುತ್ತೆ ಅಲ್ಲಿ ಭಕ್ತರೇ ಭಕ್ತರು. ನಮಗೆ ಬರುವ ಹಾದಿಯಲ್ಲಿ ರಸ್ತಾನೇ ಕಂಡಿಲ್ಲ. ನಮ್ಗೆ ಒಂದಿಷ್ಟು 5 ನಿಮಿಷ ಯಾರಿಗೆ ಹಿಂಗ ಕೈ ಎತ್ತಿ ಆಶೀರ್ವಾದ ಮಾಡಿಲ್ಲ, ಮಂಗಳಾಕ್ಷತೆ ಹಾಕೋದ್ರಲ್ಲೇ ಒಯ್ತಾ ಇತ್ತು. ಅಷ್ಟು ಈ ಆನಂದಭರಿತವಾದ ಈ ಜಗದ್ಗುರುಳವರ ಒಂದು ಯುಗಮಾನೋತ್ಸವ ಪ್ರತಿ ವರ್ಷವೂ ಒಂದೊಂದು ಪ್ರಾಂತದಲ್ಲಿ ಈ ಯುಗಮಾನೋತ್ಸವ ನಡೀತಾ ಇರ್ತದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿಯೂ ಹಾಗೂ ಆಂಧ್ರದಲ್ಲಿಯೂ ಮತ್ತು ಈ ಕರ್ನಾಟಕದ ಕೆಲವೆಡೆಯೂ ಎಲ್ಲಾ ಯುಗಮಾನೋತ್ಸವ ನಡೆದು ಬಂದದ್ದಾಗಿದೆ. ಹೋದ ವರ್ಷ ತಮ್ಮ ಕೊಟ್ಟೂರೇಶ್ವರನ ಕ್ಷೇತ್ರದಲ್ಲಿ ಯುಗಮಾನೋತ್ಸವ ಬಹಳ ವೈಭವದಿಂದ ಆಗಿದ್ದಾಗಿತ್ತು. ಆನಂತರದಲ್ಲಿ ಈ ಕರ್ನಾಟಕದ ಈಗ ತಾನೇ ಏನ್ ಹೇಳಿದ್ವಿ ಆ ಕ್ಷೇತ್ರ ಈ ಕ್ಷೇತ್ರ ಹೋಗಿ ಇವಾಗ ನೆಗಳೂರು ಕ್ಷೇತ್ರದಲ್ಲಿ ಈ ಭವ್ಯವಾದ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಈ ಯುಗಮಾನೋತ್ಸವದ ಕಾರ್ಯಕ್ರಮದ ಏನು ಮುಂದಿನ ವರ್ಷದ ಒಂದು ಯುಗಮಾನೋತ್ಸವ ಅದು ಮತ್ತೆ ಮಹಾರಾಷ್ಟ್ರದ ಯಾವ ಪುಣೆ ಮಹಾನಗರದಲ್ಲಿ ಸನ್ನಿಧಿಯವರು ಅದನ್ನ ನಾಳೆ ದಿನ ಘೋಷಣೆ ಮಾಡಲಿದ್ದಾರೆ. ಅದಕ್ಕೆ ಅಲ್ಲಿ ಬಹಳ ಭವ್ಯವಾದ ಒಂದು ಕಾರ್ಯಕ್ರಮದ ಮುಂದಿನ ವರ್ಷದ ನಿಯೋಜನೆ ಇದೆ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪಂಚಾಚಾರ್ಯರ ಒಂದು ಯುಗಮಾನೋತ್ಸವ. ಈ ಎಲ್ಲರ ಒಂದು ನಿರ್ಣಯದ ಪ್ರಕಾರ, ಸನ್ನಿಧಿಯವರ ಒಂದು ಪಂಚಪೀಠಾಧೀಶ್ವರ ನಿರ್ಣಯದ ಪ್ರಕಾರ ಯಾವ ಚೈತ್ರ ಮಾಸದ ಪಂಚಮಿ ಷಷ್ಠಿ, ಈ ಚತುರ್ಥಿ ಪಂಚಮಿ ಷಷ್ಠಿ ಈ ಒಂದು ಭಾಗದಲ್ಲಿ ಈ ಒಂದು ತಿಥಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಬಂದಿದೆ. ಈ ಯುಗಗಳು ಹಾಗೆ ಯುಗ ಕಳೆದರೂ ಮರಳಿ ಬರುವುದು ಯುಗಾದಿ ಎನ್ನುವ ಹಾಗೆ ಈ ಪಂಚಾಚಾರ್ಯ ಯುಗಮಾನೋತ್ಸವ ಸಹ ಆ ಒಂದು ಪ್ರತಿಯೊಂದು ಯುಗದಲ್ಲಿ ಪಂಚ ಪೀಠಾಧೀಶ್ವರರು
ಯಾವ ಲಿಂಗೋದ್ಭವರಾಗಿ ಬೇರೆ ಬೇರೆ ಒಂದು ಹೆಸರಿನ ಮುಖಾಂತರವಾಗಿ, ಅಂದ್ರೆ ಪ್ರತಿಯೊಂದು ಯುಗದಲ್ಲಿ ಒಂದೊಂದು ಅಕ್ಷರವನ್ನ ಒಂದೊಂದು ಹೆಸರಿನ ಮುಖಾಂತರವಾಗಿ ಈ ಒಂದು ಭೂಲೋಕದಲ್ಲಿ ಅವತರಿಸಿ ಈ ವೀರಶೈವ ಲಿಂಗ ಧರ್ಮವನ್ನ, ಈ ವೀರಶೈವ ಲಿಂಗಾಯತ ಧರ್ಮವನ್ನ ಸಂಸ್ಥಾಪಿಸಿ ಪ್ರಚಾರ ಪ್ರಸಾರ ಮಾಡಿದವರಾಗಿದ್ದಾರೆ. ಈ ಒಂದು ವೀರಶೈವ ಲಿಂಗಾಯತ ಧರ್ಮವನ್ನ ನಾವು ನೋಡಿದ್ದೇ ಆದ್ರೆ ಇದು ಮುಖ್ಯತಃ ಮೂಲತಃ ಸನಾತನ ಧರ್ಮ. ಯಾವ ಸನಾತನ ಧರ್ಮವಾಗಿ ನಾವು ಆ ಸನಾತನ ಧರ್ಮವನ್ನ ನೋಡಿದ್ದೇ ಆದ್ರೆ ಒಂದು ವಟವೃಕ್ಷ ಇದ್ದಾಗೆ. ಸನಾತನ ಧರ್ಮ ಅಂದ್ರೆ ಬೇರೆ ಇಲ್ಲ, ಹಿಂದೂ ಧರ್ಮಕ್ಕೆ ನಾವು ಮೂಲ ಸನಾತನ ಧರ್ಮ ಅಂತ ಕರಿತೀವಿ. ಯಾಕಂದ್ರೆ ಹಿಂದೂಸ್ತಾನದ ಪ್ರತಿಯೊಬ್ಬರು ಸನಾತನೀಯರಾಗಿರ್ತಾರೆ. ಈ ಒಂದು ಸನಾತನ ಧರ್ಮದ ಅಂಗವೇ ಈ ವೀರಶೈವ ಲಿಂಗಾಯತ ಧರ್ಮ. ಈ ವೀರಶೈವ ಲಿಂಗಾಯತ ಧರ್ಮದ ಅನೇಕ ಪ್ರತಿಯೊಂದು ಯುಗದಲ್ಲಿ ಅವತರಿಸಿ ಈ ಭೂಲೋಕದಲ್ಲಿ ಯಾವ ವೀರಶೈವ ಲಿಂಗಾಯತ ಧರ್ಮವನ್ನ ಸಂಸ್ಥಾಪನೆ ಮಾಡಲಾಗಿದೆ. ಈ ಮಠದ ಅಂದ್ರೆ ಮೊದಲು ಪೀಠಗಳು ಸಂಸ್ಥಾಪನೆಗೊಂಡು ಆ ಪೀಠಗಳ ತರುವಾಯದಲ್ಲಿ ಆ ಒಂದು ಪೀಠಾಧಿಪತಿಗಳು, ಪೀಠಾಧೀಶರು, ಆದಿ ಜಗದ್ಗುರುಗಳವರು ಪ್ರತಿಯೊಂದು ಭಾಗದಲ್ಲಿ ತಮ್ಮ ಯಾತ್ರಾ ಮುಖಾಂತರ ಧರ್ಮ ಪ್ರಚಾರ ಮಾಡುತ್ತಾ ಯಾವ್ಯಾವ ಭಾಗದಲ್ಲಿ ಆ ಭಾಗದ ಭಕ್ತರಿಗೆ ಅನುಕೂಲವಾಗುವ ಹಾಗೆ ಅಲ್ಲಿ ಪಂಚಪೀಠಾಧೀಶರು, ಪಂಚ ಶಾಖಾರ್ಥಿ ಮಠಗಳನ್ನ ಸ್ಥಾಪನೆ ಮಾಡುತ್ತಾರೆ. ಆ ಒಂದು ಮಠದ ಶಿಷ್ಯ ಬಳಗವೇ ಎಲ್ಲ ವೀರಶೈವ ಲಿಂಗಾಯತ ಶಿಷ್ಯ ಬಳಗ. ಈ ಒಂದು ವೀರಶೈವ ಲಿಂಗಾಯತ ಶಿಷ್ಯ ಬಳಗಕ್ಕೆ ಪಂಚಪೀಠಾಧೀಶರು ಏನು ಶಾಖಾನ್ವರ್ತಿ ಶಿಷ್ಯ ಬಳಗ ಏನಿರ್ತಾರಲ್ಲ, ಈ ಶಾಖಾನ್ವರ್ತಿ ಶಿಷ್ಯಗಳು ಪಂಚ ಗೋತ್ರಗಳಿಗೆ ಗೋತ್ರ ಪುರುಷರು ಅಂತ ಇರ್ತಾರೆ. ಈ ಪಂಚ ಗೋತ್ರಗಳದವು, ಆ ಗೋತ್ರ ಪುರುಷರ ವಂಶಸ್ಥರೇ ಈ ಒಂದು ವೀರಶೈವ ಲಿಂಗಾಯತರು ಅಂತ ಹೇಳ್ಬೋದು. ಯಾಕಂದ್ರೆ ಪಂಚ ಗೋತ್ರಗಳು ವೀರ, ನಂದಿ, ಭೃಂಗಿ, ಋಷಭ, ಸ್ಕಂದ, ಈ ಒಂದು 5 ಗೋತ್ರ ಪುರುಷರದಾರ. ಈ ಒಂದು ಗೋತ್ರ ಪುರುಷರ ಈ ವೀರಶೈವ ಲಿಂಗಾಯತರನ್ನ ನಾವು ನೋಡಿದ್ದೇ ಆದ್ರೆ ಈ 5 ಗೋತ್ರ ಪುರುಷರಲ್ಲಿ ಒಂದು ಗೋತ್ರಕ್ಕೆ ಅವರು ಸಂಬಂಧಪಟ್ಟವರಾಗಿರ್ತಾರೆ. ಈ ಗೋತ್ರ ಅಂತ ಹೇಳಿದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಈ ಗೋತ್ರ ಅಂದ್ರೆ ಈಗಿನ ಒಂದು ಇದರಲ್ಲಿ ನೋಡ್ಬೇಕಾದ್ರೆ, ಸೈಂಟಿಸ್ಟ್ ಭಾಷೆಯಲ್ಲಿ ನೋಡ್ಬೇಕಾದ್ರೆ DNA ಅಂತ ಕರಿತೀವಿ ನಾವು. ಯಾಕಂದ್ರೆ DNA ಒಬ್ಬರೊಬ್ರು ಒಂದು ಬೇರೆ ಬೇರೆ ಇರುತ್ತವೆ. ಹಾಗೆ ಮೊದಲಲ್ಲಿ ನಮ್ಮ ಪೂರ್ವಜರು, ಈಗೇನು DNA ಅಂತ ಬಂದದಲ್ಲ, ಅದನ್ನೇ ಪೂರ್ವಜರು ಗೋತ್ರ ಅಂತ ಶಬ್ದದಿಂದ ಇದನ್ನ ಸಂಬೋಧನೆ ಮಾಡಿದ್ರು. ಆ ಗೋತ್ರಗಳು ನಾವು ವೀರಶೈವ ಲಿಂಗಾಯತರಿಗೆ 5 ಗೋತ್ರಗಳಲ್ಲಿ ಇದರಲ್ಲಿ ಇರ್ತಾರೆ. ಈ 5 ಗೋತ್ರ ಪುರುಷರು ಮೂಲತಃ ಎಲ್ಲಿಂದ ಬಂದ್ರು ಅಂತ ಕೇಳಿದ್ರೆ ಆ ಶಿವಗಣರಿಂದ ಈ ಒಂದು ಗೋತ್ರ ಪುರುಷರು ಈ ಭೂಮಿಗೆ ಬಂದವರಾಗಿದ್ದಾರೆ. ಆ ಒಂದು ಶಿವಗಣರಲ್ಲಿ ಏನು 36 ಶಿವಗಣಾಧೀಶ್ವರ ಏನದಲ್ಲ, ಆ ಒಂದು ಶಿವಗಣಾಧೀಶ್ವರಲ್ಲಿ 5 ಗೋತ್ರ ಪುರುಷರದ ಆ ಒಂದು ಇದನ್ನ, ಯಾಕಂದ್ರೆ ವೀರಶೈವ ಲಿಂಗಾಯತವನ್ನು ಹೊರತುಪಡಿಸಿ ಏನು ನಮ್ಮ ಭೂಲೋಕದಲ್ಲಿ ಅಂದ್ರೆ ಈ ಭಾರತ ಭೂಮಿಯಲ್ಲಿ ಆಗ್ಲಿ ಅಥವಾ ಜಗತ್ತಿನಲ್ಲಿ ಆಗ್ಲಿ ಎಲ್ಲಾ ಪ್ರಾಣಿಗಳು ಅಥವಾ ಪಶು ಪಕ್ಷಿಗಳಾಗ್ಲಿ, ಆ ಎಲ್ಲವೂ ಪಶು ಪಕ್ಷಿಗಳು ಸೃಷ್ಟಿಯಾದದ್ದು ಪರಮಾತ್ಮನಿಂದ. ಆ ಒಂದು ಪರಮಾತ್ಮನಿಂದ ಸೃಷ್ಟಿಯಾದದ್ದು ಬ್ರಹ್ಮ ವಿಷ್ಣು, ಇದನ್ನ ನಾವು ನೋಡಿದ್ದೆ. ಆದ್ರೆ ಆ ಒಂದು ಬ್ರಹ್ಮ ವಿಷ್ಣುಗಳ ಒಂದು ವಂಶಸ್ಥರೇ ಬಾಕಿ ವೀರಶೈವ ಲಿಂಗಾಯತರನ್ನು ಹೊರತುಪಡಿಸಿ ನಾವು ಅನ್ಯರನ್ನ ನಾವು ನೋಡಿದಾಗ, ಗೋತ್ರ ಪುರುಷರನ್ನ ಹೆಸರುಗಳನ್ನ ನೋಡಿದಾಗ ಋಷಿಮುನಿಗಳ ಹೆಸರು ಬರುತ್ತಾವೆ. ಯಾಕಂತ ಕೇಳಿದ್ರೆ ವಿಶ್ವಾಮಿತ್ರ, ಕಶ್ಯಪ, ಭರದ್ವಾಜ ಇತ್ಯಾದಿ ಋಷಿಮುನಿಗಳ ಹೆಸರು. ಅಂದ್ರೆ ಅಲ್ಲಿ ಬ್ರಹ್ಮನ ಸಂತತಿ ಋಷಿಮುನಿಗಳಂತ, ಋಷಿಮುನಿಗಳಿಂದ ಇಡೀ ಪ್ರಪಂಚದ ಎಲ್ಲಾ ಮನುಷ್ಯ ಜಾತಿ ಸೃಷ್ಟಿಗೊಂಡಿದೆ ಅಂತ ನೋಡಬಹುದು. ಅದಕ್ಕೆ ಮೂಲ ಯಾರಂತ ಕೇಳಿದ್ರೆ ಆದಿ ಜಗದ್ಗುರುಗಳವರು. ಆ ಆದಿ ಜಗದ್ಗುರುಗಳ ಮೂಲ ನೋಡಿದ್ದೆ ಆದ್ರೆ ಆದಿ ದಂಪತಿ, ಆ ಪಾರ್ವತಿ ಪರಮೇಶ್ವರರು ಈ ಜಗತ್ತಿನ ಅಧಿಪತಿಗಳು, ಈ ಜಗತ್ತಿನ ಸೃಷ್ಟಿಕರ್ತರಂತೇಳಿ ನಾವು ಹೇಳ್ಬಹುದು. ಆ ಒಂದು ವಂಶ ಪರಂಪರೆ ಇದು ಬಹಳ ಪುರಾತನವಾದಂತ ಪರಂಪರೆ ಅದ. ಯುಗದಿಂದ ಬಂದಂತ ಪರಂಪರೆ ಈ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಪರಂಪರೆ. ಈ ಒಂದು ಯುಗಮಾನೋತ್ಸವನ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಇದು ನಮ್ದು ನಿಂದಂತ ಕಾರ್ಯಕ್ರಮ ಅಲ್ಲ, ಇದು ಎಲ್ಲರ ಕಾರ್ಯಕ್ರಮ. ಇದನ್ನ ಬಹಳ ವೈಭವವಾಗಿ ಇದನ್ನ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಯೋಗಾಯೋಗವಾಗಿ ಬಯಸದೆ ಬಂದ ಭಾಗ್ಯ ಅನ್ನೋ ಹಾಗೆ ಈ ಬೆಂಗಳೂರಿನ ಗ್ರಾಮಕ್ಕೆ ಇವತ್ತ ಯುಗಮಾನೋತ್ಸವನ ಬಹಳ ವೈಭವದಿಂದ ನೀವು ಮಾಡಿಕೊಟ್ಟವರಾಗಿದ್ದೀರಿ. ಎಲ್ಲ ಪಂಚಪೀಠಾಧೀಶರು ಆನಂದಭರಿತವರಾಗಿ ನಿಮಗೆ ಸನ್ಮಂಗಳ ಆಶೀರ್ವಾದಗಳನ್ನ ಕಳಿಸಿದವರಾಗ್ತಾ ಇದ್ದಾರೆ. ಇದಕ್ಕೆ ಕಾರಣೀಭೂತರು ನಿಮ್ಮ ನೆಗಳೂರಿನ ಶ್ರೀಗಳವರು. ಇದನ್ನ ಜಗದ್ಗುರುನ ಇಲ್ಲಿ ಬರಮಾಡಿಕೊಂಡು ನಿಮಗೆ ಎಲ್ಲರಿಗೆ ಈ ಒಂದು ಭಾಗ್ಯವನ್ನ ಕಳಿಸಿಕೊಟ್ಟಿದ್ದಾರೆ. ಅವರಿಗಾದರೂ ಸಹ ಆ ಜಗದಾದ ಜಗದ್ಗುರು ಪಂಚಾಚಾರ್ಯರು, ಜಗದ್ಗುರು ವಿಶ್ವರಾಧ್ಯರು
ಜಗದ್ಗುರು ಎಲ್ಲರೂ ಆಶೀರ್ವಾದಗಳನ್ನ ಸನ್ಮಾನಗಳ ಆಶೀರ್ವಾದ ಅವರಿಗೆ ಮಾಡೋರಾಗ್ತಾ ಇದ್ದಾರೆ ಅಂತ ಹೇಳ್ತಾ ನಮ್ಮ ಅಲ್ಪ ವಾಕ್ಪುಷ್ಪಗಳನ್ನ ಎಲ್ಲಾ ಜಗತ್ತುಗಳ ಚರಣಾಲಯ ಸಮರ್ಪಿಸಿರೋಣ. ಓಂ ಶಾಂತಿ ಶಾಂತಿ. ಶುಭದ ಸಂದೇಶಗಳನ್ನು ದಯಪಾಲಿಸುವ ಜಗದಾಚಾರ್ಯರಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇದೀಗ ಈ ಧರ್ಮ ಸಮಾರಂಭದ ವೇದಿಕೆಯಲ್ಲಿ ಮಂಗಲ ಸಾನ್ನಿಧ್ಯವನ್ನು ಕರುಣಿಸಿರುವ ಶ್ರೀಮದ್ ರಮಾದೇವಿ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಗಳು ಶುಭದ ಸಂದೇಶವನ್ನು ದಯಪಾಲಿಸ್ತಾ ಇದ್ದಾರೆ.